ಶಾಸಕರು ಸಚಿವರ ಸಭೆಯನ್ನು ಕರೆದಿದ್ದಾರೆ ಸರ್, ಏನು ಅಜೆಂಡಾ ಸರ್? ಅಜೆಂಡಾ ಏನಿಲ್ಲ, ಈಗಾಗಲೇ ಏನು ತಾವು ಚರ್ಚೆ ಮಾಡ್ತಾ ಇದ್ರಲ್ಲ ಜಾತಿ ಗಣತಿ ಬಗ್ಗೆ, ಬಹುಶಃ ಅದ್ರ ಬಗ್ಗೆ ವಿಚಾರ ಚರ್ಚೆ ಮಾಡಲಿಕ್ಕೆ, ಅದರ ಅಂಕಿಅಂಶಗಳನ್ನು ನಮಗೆಲ್ರಿಗೂ ಕೂಡ ನೀಡಲಿಕ್ಕೆ, ನಮ್ಮ ಕಮ್ಯುನಿಟಿಯನ್ನು ನಾವು ಯಾವ ರೀತಿ ಅದರ ಬಗ್ಗೆ ನಾವು ಬಿಂಬಿಸಬೇಕು ಈ ಜಾತಿ ಗಣತಿ ವರದಿನಲ್ಲಿ ಅಂತ ಹೇಳಿ ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಕರೆದಿರ್ಬೋದು ಅಂತ ನನ್ನ ಅಭಿಪ್ರಾಯ. ಸರ್, ಸಮೀಕ್ಷೆಯಲ್ಲಿ ಒಕ್ಕಲಿಗ ಸಮುದಾಯವನ್ನು ಕಡಿಮೆ ತೋರಿಸಿದ್ದಾರೆ ಅನ್ನುವಂಥ ಅಂಕಿಅಂಶಗಳು ಬರ್ತಿದ್ದಾವೆ. ಇದಕ್ಕೆ ಈ ಸಮೀಕ್ಷೆಗೆ ನಿಮ್ಮ ಒಪ್ಪಿಗೆ ಇದೆಯಾ? ಒಕ್ಕಲಿಗ ಇಲ್ಲಿ ಒಕ್ಕಲಿಗರು, ಲಿಂಗಾಯತರು, SC ST ಮುಸ್ಲಿಮ್ಸ್ ಪ್ರಶ್ನೆ ಬರೋದಿಲ್ಲ. ಇದರಲ್ಲಿ ನಮ್ಮ ರಾಜ್ಯದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನಸಂಖ್ಯೆ ಯಾವ ಜಾತಿ ಎಷ್ಟಿದೆ ಅಂತಕ್ಕಂಥದ್ದು ತೀರ್ಮಾನ ಆಗಬೇಕು ಅಂತಕ್ಕಂಥದ್ದು ಇದರ ಉದ್ದೇಶ ಮತ್ತು ಹಿನ್ನೆಲೆ. ಅದರಿಂದ ಇದನ್ನು ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ, ಸಮೀಕ್ಷೆ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂಥ ನಿರ್ಧಾರಗಳು, ತೀರ್ಮಾನಗಳಾಗಿಲ್ಲ. ಅದಕ್ಕೆ ಪ್ರತಿ ಮನೆಗೂ ಹೋಗಿ ಸಮೀಕ್ಷೆ ಮಾಡಿ ವರದಿಯನ್ನು ಕೊಡಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಸರ್ಕಾರವನ್ನು, ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಆಗ್ರಹಿಸ್ತೀವಿ. ಸರ್, ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ, ಈ ವರದಿನ ಒಪ್ಪಕ್ಕೆ ಸಾಧ್ಯ ಇಲ್ಲ, ಒಕ್ಕಲಿಗರ ಸಮುದಾಯವನ್ನು ಕಡಿಮೆ ತೋರಿಸಿದ್ದಾರೆ, ಉದ್ದೇಶಪೂರ್ವಕವಾಗಿ ಈ ಥರದ್ದು ಆಗ್ತಿದ್ದಾವೆ, ಈ ಬಗ್ಗೆ ಹೋರಾಟ ಮಾಡ್ತೀವಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಒಬ್ಬ ಮಂತ್ರಿಯಾಗಿ ಈ ರೀತಿ ಸ್ಟೇಟ್ಮೆಂಟ್ಗಳನ್ನ ಅವ್ರು ಕೊಡಬಾರ್ದು. ಅವ್ರು ಹೇಳಬೇಕು, ಮನೆಗೆ ತೆರಳಿ ಸಮೀಕ್ಷೆ ಮಾಡಿ ಅಂತ ಹೇಳಬೇಕು. ಇವನ್ನ ಹೋರಾಟ ಮಾಡ್ತೀವಿ ಅಂದ್ರೆ ಅರ್ಥ ಏನು? ಯಾಕೆ ಹೋರಾಟ ಮಾಡ್ತಾರೆ? ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಈಗ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ಸಂಬಂಧಪಟ್ಟಂಥ ಆ ಜಾತಿಯ ಮಂತ್ರಿಗಳಿಗೆಲ್ಲ ಕೊಟ್ಟಿದ್ದಾರೆ, ಅದರ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ತಪ್ಪು ಇದೆ ಅದರಲ್ಲಿ ಅಂತಂದರೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತಾರೆ. ವೈಜ್ಞಾನಿಕವಾಗಿ ಸಮೀಕ್ಷೆ ಮಾಡಿದ್ದೀವಿ ಅಂತ ಜಯಪ್ರಕಾಶ್ ಹೆಗಡೆ ಅವರು ಹೇಳ್ತಿದ್ದಾರೆ. ಅವರು ಅವ್ರ ಅಭಿಪ್ರಾಯವನ್ನು ಹೇಳಿದ್ದಾರೆ. ಯಾವ ರೀತಿ ಮಾಡಿದ್ದಾರೆ ಅಂತೇಳಿ ನಾವು ತಿಳ್ಕೊತೀವಿ ಮೀಟಿಂಗ್ನಲ್ಲಿ. ವೈಜ್ಞಾನಿಕ ಅಂದರೆ ಯಾವ ರೀತಿ, ಈ ಕೆಲವರು ಅವೈಜ್ಞಾನಿಕ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಮೀಟಿಂಗ್ ಕರೆದಿರ್ತಕ್ಕಂಥದ್ದು, ಅಲ್ಲಿ ತೀರ್ಮಾನ ಮಾಡ್ತೀವಿ. ನಿಮಗೆ ಈ ಸಮೀಕ್ಷೆ ವೈಜ್ಞಾನಿಕವಾಗಿ ಆಗಿದೆ ಅಂತ ಅನ್ಸುತ್ತೆ? ಅದು ಮೀಟಿಂಗ್ ಹೋದ್ಮೇಲೆ ನಾನು ತಿಳ್ಕೊಂಡು ಹೇಳ್ತೀನಿ ನಾನು. ಸರ್, ಈಗ DK ಶಿವಕುಮಾರ್ ಅವರು ನನಗೂ ಒಂದು ಪೆನ್ನು ಪೇಪರ್ ಕೊಡಿ ಅಂತ ಹೇಳಿದ್ರು. ಆದರೆ ಈಗ ಸಿದ್ದರಾಮಯ್ಯ ಅವರ ಷಡ್ಯಂತ್ರಕ್ಕೆ ಸಂಬಂಧಿ ಸೂಚಿಸ್ತಾರ ಅಂತ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ. ಕುಮಾರಸ್ವಾಮಿ ಅವ್ರಿಗೆ ಕಂಡುಬಿಟ್ರು ಸಿದ್ದರಾಮಯ್ಯ, DK ಶಿವಕುಮಾರೇ ಕಾಣ್ತಾರೆ. ನಿದ್ದೆಲ್ಲೂ ಕೂಡ DK ಶಿವಕುಮಾರ್, ಸಿದ್ದರಾಮಯ್ಯನವರೇ ಕಾಣ್ತಾರೆ. ಅವರು ಎಲ್ಲದರಲ್ಲೂ ಕೂಡ ಮೊಸರಲ್ಲಿ ಕಲ್ಲುಡ್ಕೋ ಬುದ್ಧಿ ಬಿಡಬೇಕು. ಏನಾರು ಅಭಿಪ್ರಾಯ ಇದ್ದರೆ ಹೇಳ್ಬೇಕು. DK ಶಿವಕುಮಾರ್ ಅವ್ರಿಗೇನು ಹೆಚ್ಚು ಬೆಂಬಲ ಒಕ್ಕಲಿಗರು ಕೊಟ್ಟಿಲ್ಲ. ಒಕ್ಕಲಿಗರು ಜಾಸ್ತಿ ಬೆಂಬಲ ಕೊಟ್ಟಿರ್ತಕ್ಕಂಥದ್ದು ಕುಮಾರಸ್ವಾಮಿಯವ್ರಿಗೆ. ಅದ್ರ ಬಗ್ಗೆ ಆಲೋಚನೆ ಮಾಡಲಿ ಕುಮಾರಸ್ವಾಮಿಯವರು. ಅವರು ಈ ಜನಾಂಗಕ್ಕೆ ಏನು ನ್ಯಾಯ ಕೊಟ್ಟಿದ್ದೀನಿ ಅಂತೇಳಿ ಆಲೋಚನೆ ಮಾಡಬೇಕೇ ವಿನ ಬರೀ ಈ ಥರ ಸಿಲ್ಲಿ ಹೇಳಿಕೆಗಳನ್ನ ಕೊಟ್ಕೊಂಡು ಬರೀ ರಾಜಕೀಯದ ಬೇಳೆ ಬೇಯಿಸ್ಕೊಳ್ತಕ್ಕಂಥದ್ದನ್ನು ಇನ್ಮೇಲಾದರೂ ಕುಮಾರಸ್ವಾಮಿ ಅವ್ರು ಬಿಡಬೇಕು ಅಂತ ಮನವಿ ಮಾಡ್ತೀವಿ. ಈ ವರದಿನ ಒಪ್ತೀರಾ ಸರ್ ನೀವು? ಒಕ್ಕಲಿಗ ನಾವು ವರದಿ ಕೇಳಿದ ಮೇಲೆ ಒಪ್ಪೋದು ಬಿಡೋದು ತೀರ್ಮಾನ ಮಾಡ್ತೀವಿ. ವರದಿ ಬಗ್ಗೆನೇ ನಮ್ಮನ್ನು ಮೀಟಿಂಗ್ ಕರೆದಿರ್ತಕ್ಕಂಥದ್ದು. ಅದ್ರದ್ದು ಅಲ್ಲಿ ಸಾಧಕ ಬಾಧಕ ಎಲ್ಲ ತಿಳ್ಕೊಂಡು ಆಮೇಲೆ ನಾವು ಅದ್ರ ಬಗ್ಗೆ ತೀರ್ಮಾನ ಮಾಡ್ತೀವಿ. ಒಕ್ಕಲಿಗ ಸಂಘದವ್ರು ಆಲ್ರೆಡಿ ವಿರೋಧ ಮಾಡಿದ್ದಾರೆ ಸರ್, ಇದನ್ನು ಒಪ್ಪಕ್ಕೆ ಸಾಧ್ಯವಿಲ್ಲ ಅಂತ. ನೋಡ್ರಿ, ಒಬ್ಬರು ವಿರೋಧ ಮಾಡೋದು, ಒಬ್ಬರು ಪರ ಮಾಡ್ತಕ್ಕಂಥದ್ದು ಮುಖ್ಯ ಅಲ್ಲ. ಯಾವ್ಯಾವ ಜನಾಂಗ ಎಷ್ಟೆಷ್ಟಿದೆ ಈ ರಾಜ್ಯದಲ್ಲಿ ಅಂತ ತೀರ್ಮಾನ ಆಗೋದು ಮುಖ್ಯ. ಅದನ್ನು ಯಾವ್ದಕ್ಕೆ ವಿರೋಧ ಮಾಡಬೇಕು? ಸಂಪೂರ್ಣವಾಗಿ ಕೆಳ ಹಂತಕ್ಕೆ